ಸಿಟಿಗಳಲ್ಲಿ ಉದ್ಯಾನವನಗಳೇ ಜೀವನಾಡಿ. ಈ ನಡುವೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆ ಉದ್ಯಾನವನಗಳೇ ಮಂಗ ಮಾಯವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಲೇಔಟ್ ಮತ್ತು ಬಡಾವಣೆಗಳಲ್ಲಿ ಜಾಗಗಳನ್ನು ಅತಿಕ್ರಮಣ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಎಲ್ಲೆಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ ಬಡಾವಣೆಗಳಿದ್ದಾವೆ, ಆ ಬಡಾವಣೆಗಳಲ್ಲಿ ಉದ್ಯಾನವನಗಳ ಜಾಗವೇ ಮಂಗ ಮಾಯವಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗುರುನಾಥ ನಗರದ ಅಂಬಣ್ಣವರ್ ಲೇಔಟ್ನಲ್ಲಿ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. 33 ಗುಂಟೆ ಉದ್ಯಾನವನ ಜಾಗವನ್ನು ಅತಿಕ್ರಮಣ ಮಾಡಿ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇನ್ನು ಉದ್ಯಾನವನ ಇಲ್ಲ ಅಂತ ಬಡಾವಣೆಯ ನಿವಾಸಿಗಳು ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಅತಿಕ್ರಮಣ ಮಾಡಿದ ಜಾಗಗಳನ್ನು ತೆರವುಗೊಳಿಸಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹ ಕೂಡ ಮಾಡಿದ್ದಾರೆ. ಸಂಬಂಧ ನಮಗೆಲ್ಲ ಸಣ್ಣ ಮಕ್ಕಳಿಗೆ ಆಡಲಿಕ್ಕಾಯ್ತು, ಆಮೇಲೆ ಮುದುಕರಿಗೆ ವಯಸ್ಸಾದವರಿಗೆ ವಾಕ್ ಮಾಡ್ಲಿಕ್ಕಾಯ್ತು. ಎಲ್ಲಿ ಇಲ್ಲ, ಬೇರೆ ಇದಕ್ಕೆ ಹೋಗ್ಬೇಕು, ನಾವು ಬೇರೆ ಲೇಔಟಿಗೆ ಹೋಗ್ಬೇಕು. ಲೇಔಟಿಗೆ ಹೋಗಿ ಅಲ್ಲಿ ವಾಯುವಿಹಾರ ಮಾಡಿ ಬರಬೇಕು. ಇಂಥ ಪರಿಸ್ಥಿತಿ ನಮ್ಮಲ್ಲಿ ಐತಿ. ಅದ್ರ ಸಲುವಾಗಿ ವಾಕಿಂಗ್ ಮಾಡಲಿಕ್ಕೆ ಏನಾರು ನಮ್ಗೆ ವ್ಯವಸ್ಥೆ ಮಾಡಿ, ನಮ್ಮದು ಅಂಬಣ್ಣವರ ಲೇಔಟ್ನೊಳಗೆ 33 ಗುಂಟೆ ಜಾಗ ಇತ್ತು, ಅದನ್ನ ಅಕ್ವೈರ್ ಆಗೈತಿ. ಅದನ್ನು ಏನಾರು ಮಾಡಿ ನಮ್ಗೆ ಎಲ್ಲ ಕಡೆಯೂ ಮನವಿ ಕೊಟ್ಟಿದ್ದು ಆಯ್ತು, ಹೇಳಿದ್ದು ಆಯ್ತು. ಕಾರಣ ಅಂದ್ರೆ ಆಯುಕ್ತರ ಇದಕ್ಕೆ ಬರ್ತಾರಲ್ಲ, ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಅವ್ರು ಮಾಡಿ ಕೊಡ್ಬೇಕು ಸರ್. ನಾವು ಎಲ್ಲ ಮನವಿ ಕೊಟ್ಟೇವಿ ಸರ್. ಮನವಿ ಕೊಟ್ಟರು ನಮ್ಗೆ ಇನ್ನೂವರೆಗೆ ಅದ್ರ ಬಗ್ಗೆ ಏನು ಇದು ಬಂದಿಲ್ಲ ಉತ್ತರ. ನಮ್ಮ ಸಂಘದವ್ರು ಎಲ್ಲ ಸೇರಿ ಹೋಗಿ ರಿಪೋರ್ಟ್ ಕೊಟ್ಟರು ಸಹಿತ ಯಾವುದೇ ಥರನಾದ ಇದು ಕೊಟ್ಟಿಲ್ಲ ನಮಗೆ. ಎಲ್ಲ ಕೊಟ್ಟೇವಿ, ಏನು ಕೇಳಿದ್ರೆ ಅವ್ರು ಏನು ಕೇಳ್ತಾರೆ ಎಲ್ಲ ಕೊಟ್ಟಿದ್ದೇವೆ. ತೆರವುಗೊಳಿಸಿ ನಮಗೆ ಅನುವು ಮಾಡಿಕೊಡ್ಬೇಕಂತೇಳಿ ನಾವು ಅವ್ರ ಕಡೆ ಕೇಳ್ಕೊತೇವೆ. ಸಂಬಂಧ ನಮ್ಮ ಗಾರ್ಡನ್ ಜಾಗನೂ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 33 ಗುಂಟೆ ಇದೆ. ನಮ್ಮ ಟೋಟಲ್ ಇರೋದು 4 ಎಕರೆ ಚಿಲ್ಲರ ಇದೆ. ಅದರಲ್ಲಿ ನಮ್ಗೆ ಕೊಡ್ಬೇಕಾದ್ರೆ ಗಾರ್ಡನ್ ಇದೆ ಅಂತೇಳಿ ಹೇಳಿದರು. ಈಗ ಅದರಲ್ಲಿ ಒಂದು 10ರಿಂದ 15-20 ಮನೆ ಆಗಿದೆ. ನಾವು 20 ವರ್ಷದಿಂದನೇ ಇಲ್ಲೇ ಇದ್ದೀವಿ. ಆದರೆ ಈಗ ನಾವು ಕೇಳ್ತಾ ಇದ್ದೀವಿ, 3-4 ವರ್ಷದಿಂದನೇ ಆಯಿತು ಕೇಳ್ತಾನೆ ಇದ್ದೀವಿ, ನಮ್ಗೆ ಕೊಡ್ತಾನೆ ಇಲ್ಲ. ನಾವು ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಪ್ರಕಾರ ಎಲ್ಲ ಇದೆ ನಮ್ಮ ಕಡೆ ಒರಿಜಿನಲ್ಲು. ಹೀಗಾಗಿ ಏನಿದೆ ಇಲ್ಲಿ KBಯಿಂದ ಸೌಕರ್ಯ ಇಲ್ಲ ನಮ್ಗೆ. ರಾತ್ರಿ ಬಂದು ಕರೆಂಟ್ ಕಟ್ ಮಾಡ್ತಾರೆ, ಲೈನ್ ಕಟ್ ಮಾಡ್ತಾರೆ, ಈ ಥರ ಎಲ್ಲ ಆಗ್ತಾಯಿದೆ ನಮ್ಗೆ. ಆಮೇಲೆ ನಾವೆಲ್ಲ ಮನಿ ಟ್ಯಾಕ್ಸ್ ಕಟ್ತಾಯಿದ್ದೀವಿ ವರ್ಷ. 1 ವರ್ಷ ಕಟ್ಟಲಿಲ್ಲ ಅಂದರೆ 2ನೇ ವರ್ಷ ಬಂದು ಯಾಕೆ ಕಟ್ಟಿಲ್ಲ ಅಂತೇಳಿ ನಮ್ಗೆ ನೋಟಿಸ್ ಕಳಿಸ್ತಾರೆ. ನಾವು ನೋಡಿದ್ರೆ ರೆಕಾರ್ಡ್ ಪ್ರಕಾರ ಪರ್ಮಿಷನ್ ತೊಗೊಂಡು ಮನಿ ಎಲ್ಲ ಕಟ್ಟಿದ್ದೀವಿ. ಈ ಥರ ಆಗ್ತಾಯಿದೆ ನಮ್ಗೆ ಅನಾನುಕೂಲ ಭಾಳ ಇದೆ ಇಲ್ಲಿ. ನಮಗೆ ನೀರಿಂದಾಯಿತು, KBದಾಯಿತು, ಎಲ್ಲ ಥರನೂ ಮಾತಾಡ್ಬೇಕಂದ್ರೆ ಹಿಂಗಿದೆ. ಈಗ ನಮಗೇನಿದೆ, ನಾವು ಇಷ್ಟು ವರ್ಷದಿಂದ ನಾವು ಕಾಡ್ತಾಯಿದ್ದೀವಿ, ನಮ್ಗೆ ಗಾರ್ಡನ್ ಜಾಗ ಬೇಕು. ಆ ಗಾರ್ಡನ್ ಜಾಗ ನಮ್ಗೆ ಅಕ್ವೈರ್ ಮಾಡಿಕೊಡ್ರಿ. ಅದು ಏನೈತಿ ನಮ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಪ್ರತಿಯೊಂದು ಬಡಾವಣೆಗೆ ಒಂದು ಉದ್ಯಾನವನ ಇರಬೇಕು ಅಂತ ಜಾಗ ಬಿಡಲಾಗತ್ತೆ, ಆದರೆ ಆ ಜಾಗವನ್ನು ಕೂಡ ಅತಿಕ್ರಮಣ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಏನು ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂತ? ಸಂತೋಷ್, ಹುಬ್ಬಳ್ಳಿಯಲ್ಲಿ ಇಂಚಿಂಚು ಭೂಮಿಗೆ ಬಂಗಾರದ ಬೆಲೆ ಇದೆ. ಅಂತದ್ರಲ್ಲಿ ಇವತ್ತು ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಇಲ್ಲಿ ಅಂತಂದ್ರೆ ಉದ್ಯಾನವನಗಳು ಮಾಯವಾಗ್ತಾ ಇದಾವೆ. ಅದರಲ್ಲಿ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಮತ್ತು ಅಲ್ಲಿ ನೀರು ನಿರ್ಮಾಣ ಮಾಡಬೇಕಾಗಿದ್ದ ನಾವು ಉದ್ಯಾನಗಳು ಇವತ್ತು ಮಾಯ ಆಗ್ತಾ ಇದಾವೆ. ಕೇವಲ ಒಂದೇ ಉದ್ಯಾನಗಳಲ್ಲ, ಬಹುತೇಕ ಉದ್ಯಾನಗಳು ಇವತ್ತು ಎಲ್ಲಿದ್ದೇವೆ ಅಂತೇಳಿ ಇಲ್ಲಿ ಅಂತಾರೆ ಕನ್ನಡಿ ಇಟ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಆಗಲಿ ಹುಡುಕುವಂತಹ ಅನಿವಾರ್ಯತೆ ಇವತ್ತು ಬಂದೊದಗಿದೆ. ಅದೇ ರೀತಿಯಾಗಿ ನಗರದ ಗುರುನಾಥ ನಗರದ ಅಂಬಣ್ಣವರ್ ಲೇಔಟ್ನಲ್ಲಿ ಉದ್ಯಾನವನ ಜಾಗವನ್ನ ಇಲ್ಲಿ ಅಂದ್ರೆ ಅತಿಕ್ರಮಣವನ್ನ ಮಾಡಲಾಗಿದೆ. ಬರೋಬ್ಬರಿ 33 ಗುಂಟೆ ಉದ್ಯಾನವನ ಜಾಗವನ್ನ ಇಲ್ಲಿ ಅಂದ್ರೆ ಜಾಗವನ್ನೇ ಇಲ್ಲಿದ್ರೆ ಅತಿಕ್ರಮಣ ಮಾಡಲಾಗಿದೆ. ಮತ್ತು ಈ ಸಂಬಂಧಪಟ್ಟಂಗೆ ಬಡಾವಣೆ ನಿರ್ಮಾಣವಾಗಿ 15 ವರ್ಷಗಳ ಕಳೆದು ಇಲ್ಲಿ ಅಂದ್ರೆ ಬಡಾವಣೆ ನಿರ್ಮಾಣಕ್ಕಾಗಿ ಮೊದಲು ಇಲ್ಲಿ ಅಂತಂದ್ರೆ ಮೊದಲಿಗೆ ನೋಡಿದಾಗ ಇಲ್ಲಿ ಅಂತಂದ್ರೆ ಏನು ಅಂಬಣ್ಣವರ್ ಲೇಔಟ್ ಏನಿತ್ತು, ಆ ಲೇಔಟ್ ಮಾಡುವಾಗ ಇಲ್ಲಿ ಅಂದ್ರೆ ಉದ್ಯಾನವನ ಇತ್ತು. ಆದ್ರೆ 15 ವರ್ಷಗಳಲ್ಲೇ ಇಲ್ಲಿ ಅಂತಂದ್ರೆ ಇಲ್ಲಿನ
ಜನರು ಹೋರಾಟ ಮಾಡಿದ್ರೆ ಉದ್ಯಾನವನ ಅತಿಕ್ರಮಣವಾಗಿದೆ, ನಮಗೆ ಇಲ್ಲಿ ಅಂತಂದ್ರೆ ಅತಿಕ್ರಮಣವಾಗಿದ್ದನ್ನ ಏನು ತೆರವು ಮಾಡಿಸಿ ಇಲ್ಲಿ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಅಂತೇಳಿ ಸಾಕಷ್ಟು ಇಲ್ಲಿ ಅಂದ್ರೆ ಹೋರಾಟ ಮಾಡಲಾಗಿದೆ. ಆದ್ರೆ ಉದ್ಯಾನವನಕ್ಕಾಗಿ ಮೀಸಲು ಜಾಗದಲ್ಲಿ ಅನಧಿಕೃತವಾಗಿ ಇಲ್ಲಿ ಅಂದರೆ ಮನೆಗಳನ್ನ ಕಟ್ಟಿಕೊಳ್ಳಲು ಇಲ್ಲಿ ಅಂದರೆ ಅನುಮತಿಯನ್ನ ಕೊಡಲಾಗಿದೆ. ಈ ಸಂಬಂಧಪಟ್ಟಂಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿ ಅಂದ್ರೆ ಹೊಣೆ ಆಗ್ತಾರೆ. ಯಾಕೆ ಇಲ್ಲಿ ಅಂದ್ರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಹೊಣೆ ಆಗ್ತಾರೆ ಅಂತಂದ್ರೆ ಅವರೇ ಇಲ್ಲಿ ಉದ್ಯಾನವನಗಳು ಅತಿಕ್ರಮಣ ಆಗಿದಾವಂತೆ ಗೊತ್ತಿದ್ರು ಸಹ ಇಲ್ಲಿ ಅಂದ್ರೆ ಅಂತಹ ಮನೆಗಳನ್ನ ಕಟ್ಟಿಕೊಳ್ಳಲು ಮಹಾನಗರ ಪಾಲಿಕೆ ಏಕೆ ಅನುಮತಿ ಕೊಡುತ್ತೆ? ಕೇವಲ ಇಲ್ಲಿ ಅಂತಂದ್ರೆ ಮನೆ ಕಟ್ಟಲು ಅನುಮತಿ ಅಷ್ಟೇ ಸಹಿತ ಇಲ್ಲಿ ಅಂದ್ರೆ ವಿದ್ಯುತ್ ಸೌಕರ್ಯ ಇರ್ಬೋದು, ನಳದ ಸೌಕರ್ಯ ಇರ್ಬೋದು. ಓಕೆ, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.